ವಿಜಯನಗರದ ಕೊಟ್ಟೂರಿನಲ್ಲಿ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಿದ್ದ ಕೇಸಲ್ಲಿ ಮತ್ತಷ್ಟು ಹೊಸ ವಿಚಾರಗಳು ಹೊರಗೆ ಬರ್ತಿವೆ. ಆರೋಪಿ ಅಕ್ಷಯ್ನನ್ನ ವಿಚಾರಣೆಗೆ ಒಳಪಡಿಸಿದ ವೇಳೆ ಗೊತ್ತಾದ ವಿಚಾರಗಳನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಆ 3 ಮರ್ಡರ್ ಮಿಸ್ಟರಿಗಳ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೀವೇ ನೋಡಿ. ವಿಜಯನಗರ ಜಿಲ್ಲೆಯಲ್ಲಿ 3 ಕೊಲೆ ಕೇಸ್. ಮನೆಯಲ್ಲೇ ಶವ ಹೂತಿಟ್ಟು ಟಿವಿ ನೋಡಿದ್ದ ಹಂತಕ. ಕೊಲೆ ಪ್ಲಾನ್ ಕೇಳಿ ಪೊಲೀಸರೇ ಒಂದು ಕ್ಷಣ ಶಾಕ್. ಹೌದು, ಇದು ಯಾವುದೋ ಕ್ರೈಮ್ ವೆಬ್ ಸೀರೀಸ್ ನ ಕಾಲ್ಪನಿಕ ಕಥೆಯಲ್ಲ, ಬದಲಾಗಿ ರಾಜ್ಯದ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದಿರೋ ಭಯಾನಕ ಸ್ಟೋರಿ. ಕೊಟ್ಟೂರಿನ ಭೀಮರಾಜು ಜಯಮ್ಮ ದಂಪತಿಯ ಮಗ ತನ್ನ ತಂದೆ ತಾಯಿ ಸಹೋದರಿಯನ್ನೇ ಬರ್ಬರವಾಗಿ ಕೊಲೆಗೈದಿರುವ ಕತೆ. ಕೊಲೆ ಆರೋಪಿಯಾಗಿರುವ ಮಗ ಅಕ್ಷಯ್ ವಿಪರೀತ ಚಟಕ್ಕೆ ದಾಸನಾಗಿದ್ದ. ಪಿಯುಸಿ ಓದುತ್ತಿದ್ದ ಸಹೋದರಿ ಅಮೃತ ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸುತ್ತಿದ್ಲು. ಈ ವಿಚಾರ ತಿಳಿದ ಅಣ್ಣ ಅಕ್ಷಯ್ ಸಿಕ್ಕಾಬಟ್ಟೆ ಕೋಪಗೊಂಡು ತಂದೆ ತಾಯಿಯ ಜೊತೆ ಸಹೋದರಿಯನ್ನು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಈ ವಿಚಾರ ಬೆಳಕಿಗೆ ಬಂದಿದ್ದೇ ರೋಚಕ. ಅಕ್ಷಯ್ ಇದೇ ಜನವರಿ 26ರಂದು ಮನೆಯಲ್ಲಿದ್ದ ತಂದೆ ತಾಯಿ ಸಹೋದರಿ ಮೂವರನ್ನು ಕೊಲೆ ಮಾಡಿ ಬೆಂಗಳೂರಿಗೆ ಹೊರಟು ಬಂದಿದ್ದ. ಹಾಗೆ ಬಂದವನೇ ಜಯದೇವ ಆಸ್ಪತ್ರೆಗೆ ಬಂದಿದ್ದ ತಂದೆ ತಾಯಿ ತಂಗಿ ಮಿಸ್ ಆಗಿದ್ದಾರೆ ಅಂತ ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಇಡೀ ರಾತ್ರಿ ಹುಡುಕಾಟ ನಡೆಸಿದ ಪೊಲೀಸರಿಗೆ ಈತನ ವರ್ತನೆ ಮೇಲೆ ಅನುಮಾನಗೊಂಡು ವಿಚಾರಣೆ ಮಾಡಿದ ವೇಳೆ ಅಕ್ಷಯ್ಯೇ ಮೂವರನ್ನ ಕೊಲೆ ಮಾಡಿರೋದು ಗೊತ್ತಾಗಿತ್ತು. ತನಿಖೆ ಮುಂದುವರೆಸಿದ ಪೊಲೀಸರಿಗೆ ಆರೋಪಿ ಅಕ್ಷಯ್ ವಿಕೃತಿಯ ಒಂದೊಂದೇ ವಿಚಾರಗಳು ಬೆಳಕಿಗೆ ಬಂದಿವೆ. ಮೊದಲಿಗೆ ಕೊಲೆ ಮಾಡಿದ ಆರೋಪಿ ಅಕ್ಷಯ್ ಕೊಟ್ಟೂರಿನಿಂದ ಬೆಂಗಳೂರಿಗೆ ಬಂದು ತನ್ನ ಮಾವ ವಸಂತ ಎಂಬುವರನ್ನ ಭೇಟಿಯಾಗಿ ವಿಚಾರ ತಿಳಿಸಿದ್ದ. ಈ ವೇಳೆ ಮಾವ ವಸಂತ್ ಶವಗಳನ್ನ ಹೊರಗೆ ಸಾಗಿಸೋದು ಕಷ್ಟ, ಮನೆಯಲ್ಲೇ ಹೂತು ಹಾಕಿ ಬಿಡು ಅಂತ ತಿಳಿಸಿದ್ದ. ಅದರಂತೆ ಮನೆಯಲ್ಲೇ ಗುಂಡಿ ತೆಗೆದು ಮೂವರ ಶವಗಳನ್ನ ಹೂತು ಹಾಕಿದ್ದ. ನಂತರ ಸ್ನಾನ ಮಾಡಿ ಇಡೀ ರಾತ್ರಿ ಟಿವಿ ನೋಡಿದ್ದಾನೆ. ಬೆಳಗ್ಗೆ ಮನೆಯಿಂದ ಹೊರಟು ಬೆಂಗಳೂರಿಗೆ ಬಂದು ಮಿಸ್ಸಿಂಗ್ ನಾಟಕ ಆಡೋಕೆ ಹೋಗಿ ಪೊಲೀಸರ ಬಳಿ ಲಾಕ್ ಆಗಿದ್ದಾನೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ಮತ್ತೊಂದು ವಿಚಾರ ಕೂಡ ಗೊತ್ತಾಗಿದ್ದು, ಅಕ್ಷಯ್ ಕುಟುಂಬ ಈ ಹಿಂದೆ ಹರಪನಹಳ್ಳಿಯಲ್ಲಿ ಜಮೀನು ಮಾರಾಟ ಮಾಡಿದ್ರು. ಅದರಲ್ಲಿ 1,20,00,000 ಹಣ ಬಂದಿತ್ತು. ಆ ಹಣದಲ್ಲಿ ಸಹೋದರಿಯ ಹೆಸರಲ್ಲಿ 50 ಲಕ್ಷ FD ಮಾಡಿ ಉಳಿದ 70 ಲಕ್ಷ ತಂದೆಯೇ ಇಟ್ಕೊಂಡಿದ್ರು. ಹಾಗಾಗಿ ಮಗ ಅಕ್ಷಯ್ ಕೋಪಗೊಂಡು ಕೊಲೆ ಮಾಡಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿವೆ. ಸದ್ಯ ಬೆಂಗಳೂರಿನ ತಿಲಕ್ ನಗರ ಪೊಲೀಸರೇ ತನಿಖೆ ಮುಂದುವರೆಸಿದ್ದು, ನಂತರ ಕೇಸ್ ಸಮೇತ ಆರೋಪಿಗಳನ್ನ ವಿಜಯನಗರ ಪೊಲೀಸರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.